ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗದಲ್ಲಿ ಏನೇನಿದೆ ನೋಡ್ರಿ, ನೋಡೋಣ. ನಾನು ಮೊನ್ನೆ ರೇಷನ್ ಅಂಗಡಿ ಲಿಸ್ಟ್ ಕೊಟ್ಟು ಬಂದಿದ್ದೆ. ನೋಡ್ರಿ, ಎಗ್ ಹೇಳಿದ್ದೆ, ಎಗ್ ತೊಗೊಂಡು ಬಂದಾರ್ರಿ. ಆಮೇಲೆ ಇದು ಒಂದು ತುಪ್ಪದ ಡಬ್ಬಿ ಹೇಳಿದ್ದೆ, ತುಪ್ಪದ ಡಬ್ಬಿ ಒಂದು ಕೊಟ್ಟು ಕಳ್ಸ್ಯಾರ್ರಿ. ಮತ್ತು ಇದು ಟೀ ಪೌಡ್ರ್ ಹೇಳಿದ್ದೆ, ಟೀ ಪೌಡ್ರ್ ಕೊಟ್ಟು ಕಳ್ಸ್ಯಾರ್ರಿ. ಮತ್ತಿದು ಎಣ್ಣೆ ಪ್ಯಾಕೆಟ್ ಎರಡು ಹೇಳಿದ್ದೆ ರೀ, ಎಣ್ಣೆ ಪ್ಯಾಕೆಟ್ 2 ಪ್ಯಾಕೆಟ್ ಕಳ್ಸ್ಯಾರ್ರಿ. ಆಮೇಲೆ ಈರುಳ್ಳಿ ಒಂದು 2 ಕಿಲೋ ಹೇಳಿದ್ದೆ ಕಳ್ಸ್ಯಾರಿ. ಇದ್ರೊಳಗನೆ ತೆಂಗಿನಕಾಯಿ ಇಟ್ಟಾರೆ ನೋಡಿರಿ. ಆಮೇಲೆ ಇದು ಅಕ್ಕಿ ರೀ, ಅಕ್ಕಿ ಒಂದು 10 kg ಕೊಟ್ಟು ಕಳ್ಸ್ಯಾರ್ರಿ. ಮತ್ತು ಇದು ಜೋಳದ ಹಿಟ್ಟು ನೋಡಿರಿ, ಜೋಳದ ಹಿಟ್ಟು ಒಂದು 3 ಕಿಲೋ ಕಳ್ಸ್ಯಾರ್ರಿ. ಇವೆಲ್ಲ ನನಗೆ ಒಬ್ಬಕ್ಕಿಗೆ ಹೊತ್ಕೊಂಬರೋಕ್ಕಾಗಲ್ಲ ಅಂತೇಳಿ ಹಂಗೆ ಲಿಸ್ಟ್ ಕೊಟ್ಟು ಬಂದಿದ್ನಿ ರೀ. ಎಲ್ಲ ಒಬ್ಬ ಹುಡುಗನ ಕಡೆ ಕೊಟ್ಟು ಕಳಿಸಿದ್ರು ನೋಡಿರಿ. ಈಗ ಬಂತು, ಅಮೌಂಟ್ ಪೇ ಮಾಡಿ ಬಂದಿದ್ದೆ. ಇವೆಲ್ಲ ಈಗ ಒಮ್ಮೆ ತರಿಸ್ಬಿಟ್ನಂದ್ರೆ ನನಗೊಂದು 2-3 ತಿಂಗಳ ತನಕ ಹೋಗ್ತೈತ್ರಿ ಇದೆಲ್ಲ. ಇಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗೋಣಂತ ರೆಡಿ ಆಗ್ತಾ ಇದ್ದೀನಿ ರೀ. ಯಾಕಂದ್ರೆ ಇವತ್ತು ರಾಮನವಮಿ ಇತ್ತಲ್ರಿ, ಅದು ಬೆಳಗ್ಗೆನೇ ತೊಟ್ಲಕ್ಕೆ ಹಾಕ್ತಾ ಇದ್ದಾರೆ ರಾಮನ್ನ. ನನಗೆ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ರೀ, ಸ್ವಲ್ಪ ಮನ್ಯಾಗೂ ಕೆಲಸ ಐತಂತ ಸಂಜೆ ಹೋದ್ರಾಯ್ತು ಅಂಥೇಳಿ ಅದಕ್ಕೆ ನಾನು ಸಾಯಂಕಾಲ ಹೋಗೋಣಂತ ರೆಡಿ ಆಗ್ತಾಯಿದ್ದೇನೆ ನೋಡಿರಿ. ಸಂಜೆ ಮುಂದೆ 4 ಅದು ಆಗಕ್ಕೆ ಬಂದಿತ್ತು. ಈಗ ಹೋದ್ನಂದ್ರೆ ಮತ್ತೆ ಬರಬೇಕಾದ್ರೂ ಮತ್ತು 6 ಗಂಟೆ ಮೇಲೆ ಆಗ್ತದ್ರಿ. ಅದ್ರ ಸಲುವಾಗಿ ಮತ್ತು ದಿನ ಡ್ರೆಸ್ ಹಾಕ್ಕೊಂಡು ನನಗೂ ಬೇಜಾರಾಗಿತ್ತು ರೀ. ಅದಕ್ಕೆ ಇವತ್ತು ರಾಮನವಮಿ ಇದೆ, ಸೀರೆ ಉಟ್ಕೊಂಡು ಹೋಗೋಣ ಅಂತೇಳಿ ಸೀರೆ ಉಟ್ಕೊಂಡೆ. ಇದು ಒಂದು ಲೈಟ್ ವೇಟ್ ಸಾರಿ ಇತ್ತು ರೀ, ಕಾಟನ್ ಸೀರೆ. ನಮ್ಮ ಸಿಸ್ಟರ್ ಪ್ರೆಸೆಂಟ್ ಮಾಡಿದ್ಲಿ ರೀ ರಾಮದುರ್ಗದಾಗ, ರೇಖಾ ಸಿಸ್ಟರ್ ರೀ. ಅದಕ್ಕೆ ಬ್ಲೌಸ್ ಎಲ್ಲ ಹೊಲಿಸಿಟ್ಟಿದ್ದೆ. ಅದಕ್ಕೆ ಈ ಸೀರೆನೂ ಉಟ್ಕೊಂಡು ಹೋಗೋಣ ಗುಡಿಗೆ ಅಂಥೇಳಿ ಅದು ಸೀರೆ ಉಟ್ಕೊಂಡು ರೆಡಿ ಆಗ್ತಾಯಿದ್ದೇನೆ ನೋಡಿರಿ. ಬೆಳಗ್ಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ರೀ, ಯಾಕಂದ್ರೆ ರಾಮನ ತೊಟ್ಲಕ್ಕೆಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತಾರೆ, ಹಾಡೆಲ್ಲ ಹಾಡ್ತಿರ್ತಾರಲ್ಲ, ತುಂಬ ಚೆನ್ನಾಗಿರ್ತೈತೆ ರೀ. ನನಗೆ ಹೋಗೋಕ್ಕನ ಆಗಲಿಲ್ಲ ರೀ. ಈ ಸಂಜೆ ಮುಂದೆ ಹೋದರೂ ಇರ್ತದೆ ರೀ, ಅಲ್ಲಿ ಎಲ್ಲ ಚಲೋ ಮಾಡ್ತಿರ್ತಾರೆ ರೀ. ಅದ್ರ ಸಲುವಾಗಿ ಮತ್ತೀಗ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೇನೆ ರೀ. ಇನ್ನೂ ಚಹಾ ಕುಡ್ದಿಲ್ಲ. ಫಸ್ಟ್ ರೆಡಿ ಆಗಿಬಿಟ್ಟು ಆಮೇಲೆ ಚಹಾ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ನಾನು ಫಸ್ಟ್ ರೆಡಿನ ಆಗಾಕತ್ತೇನೆ ನೋಡಿರಿ. ರೆಡಿ ಅಂದ್ರೂ ಇನ್ನೂ ತಲೆ ಬಾಚ್ಕೊಂಡಿರಂಗಿಲ್ಲ ರೀ. ಫಸ್ಟ್ ಪೌಡ್ರೆಲ್ಲ ಹಚ್ಕೊಂಡು ಆಮೇಲೆ ತಲೆ ಬಾಚ್ಕೊತೀನಿ ರೀ ನಾನು. ಅದೇನೇನಾದ್ರು ಹಾಗೆ ರೂಢಿ ಬಿದ್ದುಬಿಟ್ಟೈತೆ ರೀ. ಎಲ್ಲರೂ ಫಸ್ಟ್ ತಲೆ ಬಾಚ್ಕೊಂಡು ಆಮೇಲೆ ಎಲ್ಲ ಪೌಡ್ರೆಲ್ಲ ಹಚ್ಕೊತಾರೆ, ರೆಡಿ ಆಗ್ತಾರೆ ರೀ. ನಾನಿಲ್ಲ, ಫಸ್ಟು ಪೌಡ್ರ್ ಹಚ್ಕೊಂಡು ಆಮೇಲೆ ತಲೆ ಬಾಚ್ಕೊತೀನಿ ನೋಡ್ರಿ. ಅದು ರೂಢಿ ಆಗಿಬಿಟ್ಟೈತೆ ನನಗೆ ಯಾವಾಗಲೂ. ಅದಕ್ಕೆ ರೆಡಿ ಆಗಾಕತ್ತೇನೆ ನೋಡಿರಿ ನಾನು. ನಂದು ಔಟ್ಫಿಟ್ಟನ್ನು ನಾನು ನೋಡ್ಕೋಬೇಕ್ರಿ. ನಮ್ಮ ಮಗಳು ಇದ್ದಿದ್ರೆ ತೋರಿಸ್ತಿದ್ಲು. ಆಕೆ ಈಗ ಬರ್ತೀನಿ ಅಂತ ಹೇಳ್ರಿ, ಯಾವಾಗ ಬರ್ತಾಳೆ ಗೊತ್ತಿಲ್ಲ. ಬರ್ತಾಳೆ ರೀ ಆಕೆ, ನಮ್ಮ ಸಣ್ಣ ಮಗಳು ರೀ ಶ್ವೇತಾ. ಆಕೆ ಬಂದ್ರಂತಿ ಮತ್ತು ಯಾವುದೋ ಅಷ್ಟು ತ್ರಾಸ ಇರಂಗಿಲ್ಲ ರೀ ವ್ಲಾಗ್ ಮಾಡೋಕ್ಕೆ. ಯಾಕಂದ್ರೆ ಆಕೆ ಏನಾದರೂ ಒಂದು ಐಡಿಯಾ ಕೊಡ್ತಿರ್ತಾಳೆ ರೀ, ಹಿಂಗೆ ಮಾಡೋಣ ಅಂತ ಏನಾದರೂ ಒಂದು ಸಜೆಷನ್ ಕೊಡ್ತಿರ್ತಾಳೆ ರೀ. ಅದಕ್ಕೆ ಅದಕ್ಕೆ ನನಗೆ ಪ್ರಾಬ್ಲಮ್ ಬರಲ್ಲ ರೀ. ಈಗ ಒಂದು ವಾರ ಮಟ್ಟ ಎಲ್ಲ ನಾನೇ ವಿಡಿಯೋ ಮಾಡೋದು, ನಾನೇ ಎಡಿಟ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋ ಮಟ್ಟ ಅಂದ್ರೆ ನನಗೂ ಸ್ವಲ್ಪ ಟಯರ್ಡ್ ಆಗ್ತದೆ ರೀ. ಬಟ್ ಪರವಾಗಿಲ್ಲ, ನನಗೆ ಒಂದಿನ ವೀಡಿಯೋ ಹಾಕ್ತಾಯಿದ್ರೆ ನನಗೆ ಬೇಜಾರು ಅನ್ಸಕ್ಕೆ ಶುರು ಆಗ್ತೈತೆ ರೀ. ಇವತ್ತೇನೋ ಮಿಸ್ ಮಾಡ್ಕೊಂಡಿದ್ದೀನೆಲ್ಲ ಅನಿಸ್ತಾ ಇರ್ತೈತೆ ರೀ. ಅದಕ್ಕೆ ವಿಡಿಯೋ ರೆಡಿ ಮಾಡೇನೆ ಹಾಕ್ತಿರ್ತೀನಿ ರೀ ನಾನು. ನೋಡಿರಿ ಇಲ್ಲಿ ನಾನೇ ಹೆಂಗೆ ಕಾಣ್ತಿದ್ದೆ ಅಂತ ನೋಡ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟ್ ಸಾಡಿ ಉಟ್ಕೊಳಕ್ಕೆ ಬರಲ್ಲ, ಹಾಗೆ ಸಿಂಪಲಾಗಿ ಉಟ್ಕೊಂಡಿರ್ತೀನಿ ನಾನು ರೀ. ಸೀರೆ ಚೆನ್ನಾಗಿತ್ತು ರೀ, ಅದಕ್ಕೆ ನಂಗೆ ಲೈಕ್ ಆಯಿತು. ಅದಕ್ಕೆ ಬಾರ್ಡ್ರ್ ಎಲ್ಲ ಚಲೋ ಇತ್ತು ರೀ, ಅದಕ್ಕೆ ಉಟ್ಕೊಂಡೆ ಇದ್ದೇನೆ. ಕಾಟನ್ ಸಾರಿ ರೀ, ಸೆಕೆನೂ ಆಗಲ್ಲ ಅಂತ ಉಟ್ಕೊಂಡೆ ನಾನು. ಬಟ್ ಈಗ ಹೊರಗಡೆ ಬಿಸಿಲು ಭಾಳ ಐತ್ರಿ. ಅದು ಇಲ್ಲಿ ನೋಡಿರಿ, ಚಹಾ ಮಾಡ್ಕೊಳಕ್ಕಂತ ಬಂದೆ ಅಡುಗೆ ಮನೆಗೆ. ಟೈಮು ಆಗಿತ್ತು ಸಂಜೆ ಹೊತ್ತು, ಮತ್ತು ಚಹಾ ಕುಡಿಯಲ್ದು ಹೆಂಗೆ ಹೊರಗಡೆ ಹೋಗೋದು ಅಂಥೇಳಿ ಮತ್ತು ನಾ ಈಗ ಹೊರಗಡೆ ಹೋದ್ನಿ ಅಂದ್ರೆ ಬರಬೇಕಾದ್ರೆ ಒಮ್ಮೆ ಸಂಜೆ 6 ಗಂಟೆ ಮೇಲೆ ಆಗ್ತೈತೆ ರೀ. 6 ಗಂಟೆ ಮೇಲೆ ಬಂದ್ರೆ ನಂಗೆ ಅವಾಗ ಸಾಯಂಕಾಲ ಚಹಾ ಕುಡಿಯೋಕೆ ಆಗೋದಿಲ್ಲ ರೀ, ಯಾಕಂದ್ರೆ ನಿದ್ದೆ ಬರೋಂಗಿಲ್ಲ ರೀ. ಚಹಾ ಕುಡಿದಿದ್ರೆ ಏನಿದ್ರು 5 ಗಂಟೆ ಒಳಗೆ ಕುಡಿತೀನಿ ರೀ. 5:15 ಒಳಗೆ ಚಹಾ ಆಗ್ಬೇಕು ರೀ ನನಗೆ. 5:15 ಮ್ಯಾಲೆ ಅಂತಂದ್ರೆ ಮತ್ತು ನನಗೆ ಚಹಾ ಕುಡಿದ್ನಿ ಅಂದ್ರೆ ರಾತ್ರಿ ಏನು ಮಾಡಿದ್ರು ನಿದ್ದೆ ಬರೋಂಗಿಲ್ಲ ರೀ. ಅದು ಅಷ್ಟು ಜಾಸ್ತಿ ಸಕ್ರೆ ಚಹಾ ಪುಡಿ ಹಾಕಿರಲ್ಲ ರೀ, ಅಷ್ಟು ಮಾಡಿ ಕುಡಿದ್ರೂ ನನಗೆ ಸೆಟ್ ಆಗೋದಿಲ್ಲ ರೀ ಅದು.
ಅದಕ್ಕೆ ಸ್ವಲ್ಪ ಟೀ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಡಿದು ಇನ್ನೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನೂ ಟೈಮ್ ಇತ್ತು ರೀ ಹೋಗಕ್ಕೆ. ಅದಕ್ಕೆ ಈಗ ಟೀ ಮಾಡಿಕೊಂಡೆ ಸ್ವಲ್ಪ ಹೊತ್ತು ಟೀ ಕುಡಿತೀನಿ ರೀ. ನಮ್ಮ ಗ್ಯಾಲ್ರಿಯಲ್ಲಿ ಹೋಗಿ ಕುಡಿತೀನಿ ರೀ. ಯಾಕಂದ್ರೆ ನನ್ನ ಗ್ಯಾಲ್ರಿ ನನ್ನ ಫೇವ್ರೆಟ್ ಜಾಗ ರೀ. ಏನೇ ಜಾಸ್ತಿ ತಿನ್ನೋದು ಕುಡಿಯೋದಿದ್ರೆ ಅಲ್ಲೇ ಹೋಗಿರ್ತೇನೆ ರೀ ಗ್ಯಾಲ್ರಿ ಕಡೆ. ಈಗೂ ಅಲ್ಲೇ ಗ್ಯಾಲ್ರಿ ಟೀ ತೊಗೊಂಡೋಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಚಹಾ ಕುಡಿಯೋಣ ಅಂತ ಸೋಸ್ಕೊಳ್ತಾ ಇದ್ದೇನೆ ನೋಡಿರಿ ಚಹಾ. ಈ ಸೆಕೆಗೆ ಕೂದಲ ಬಿಡೋಕ್ಕೂ ಆಗಂಗಿಲ್ಲ ರೀ. ಭಾಳ ಸೆಕೆ ಆಗ್ತದ್ರಿ. ಅದಕ್ಕೆ ಎಲ್ಲ ಕೂಡಿ ಮೇಲೆ ತಲೆ ಕ್ಲಿಪ್ ಹಾಕಿ ಕಟ್ಬಿಟ್ಟಿರ್ತೇನೆ ರೀ ಕೂದಲ ಎಲ್ಲ. ಒಂದು ಸ್ವಲ್ಪ ಕೂದಲ ಬಿಟ್ಕೊಂಡು ಹೋದ್ರೆ ಸೆಕೆ ಅಂದರೆ ಸೆಕೆ ಆಗತ್ಬಿಟ್ಟಿರ್ತೈತೆ ರೀ. ಮಳೆ ಆಗಿತ್ತು ಬೆಳಗಾಂಕ, ಮಳೆ ಆದ್ರೂ ತಂಪಾಗಿಲ್ಲ ರೀ. ಭಾಳ ಸೆಕೆ ಆಗ್ತಿರ್ತೈತೆ ರೀ. ಮತ್ತು ಎಲ್ಲ ಬಟ್ಟೆ ಎಲ್ಲ ತೊಯ್ದುಬಿಟ್ಟಿರ್ತೈತೆ ನೋಡಿರಿ ಸೆಕೆ ಆಗಿ ಮನೆಗೆ ಬರೋ ಮಟ್ಟ ಅಂದ್ರೆ ಹಂಗೆ ಬೆವರು ಬರ್ತೈತೆ ರೀ. ಇಲ್ಲಿ ಗ್ಯಾಲ್ರಿ ಒಳಗೆ ಕುಂತಿರ್ತೇನಲ್ರಿ, ಸ್ವಲ್ಪ ಗಾಳಿ ಬರ್ತೈತೆ ರೀ. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತೈತೆ ರೀ ಇಲ್ಲಿ ಕೂತ್ಕೊಂಡ್ರೆ. ಅದಕ್ಕೆ ಇಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇರ್ತೀನಿ ರೀ. ಈಗ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಅದ್ರ ಸಲ ಕೂತ್ಕೊಂಡು ಮತ್ತು ಟೀ ಕುಡಿತಾ ಇದ್ದೇನೆ ರೀ ಇಲ್ಲಿ. ನನ್ನ ಮೊಮ್ಮಗಳಿದ್ದಾಗೂ ಪ್ರೀಶಾನ್ ಕರ್ಕೊಂಡು ಇಲ್ಲೇ ಕುಂಡಿರ್ತಿದ್ರಿ ನಾನು ಯಾವಾಗಲೂ ಗ್ಯಾಲ್ರಿಯಲ್ಲೇ. ಅವಳಿಗೆ ಇಲ್ಲಿ ಜಾಸ್ತಿ ಊಟ ಮಾಡಿಸ್ತಿದ್ದೆ ನಮ್ಮ ಮಮ್ಮಿ. ಅವಳು ಇಲ್ಲಿಂದ ಕೆಳಗೆಲ್ಲ ನೋಡ್ತಾ ಇದ್ಲ ರೀ. ಅಕ್ಕಿ ಸಲುವಾಗಿ ಇಷ್ಟೆಲ್ಲ ಮತ್ತು ಫುಲ್ ಇದನ್ನು ಪ್ಯಾಕ್ ಮಾಡಿ ಗ್ಯಾಲ್ರಿ ದೊಡ್ಡದು ಮಾಡಿಸಿ ಹಾಕಿವ್ರಿ. ಯಾಕಂದ್ರೆ ಇಲ್ಲಿ ಹತ್ತಿ ನಿಂದಿರ್ತಿದ್ಲು ರೀ ಅಕ್ಕಿ. ಇಲ್ಲಿ ಹಾದಾಗ ಹೋಗ್ಬೇಕಾರೆ ಇದೊಂದು ಬೆಕ್ಕಿನ ಮರಿ ನಾಯಿನ ಮರಿ ಇದ್ದು ರೀ. ಇದ್ರದ್ದೊಂದು ವಿಡಿಯೋ ಮಾಡ್ಕೊಂಡೇನಿ ನೋಡ್ರಿ. ಪಾಪ ಆಯ್ತದ, ಪಾಪ ಆಯ್ತು, ಸಾಕಬೇಕು. ಪಾಪ ಆಯ್ತದ, ಪಾಪ. ಏ ನಾಯಿ ನೋಡ ಮಾಡತ್ತಿದ್ರಿ ಅದು. ಅದ ಇನ್ನು ಬೇರೆ ಪಾಪ ಹಂಗೆ ಮಾಡ್ತೈತೆ ಅದು ಪ್ರೀತಿಲಿ. ಹೌದಾ ನೀವು ಕೆಳಗಿಡ್ತೀರಲ್ರಿ? ಕೆಳಗೆ ಇಲ್ಲಿ ನೋಡ್ರಿ ಆಂಜನೇಯನ ದೇವಸ್ಥಾನಕ್ಕೆ ಬಂದೆ. ಆಂಜನೇಯ ಮಂಟಪ ಹಾಕ್ಯಾರ ಇಲ್ಲೆಲ್ಲ ಗುಡಿ ಮುಂದೆ. ಆಮೇಲೆ ಇಲ್ಲಿ ತೊಟ್ಲಾನು ಇದೆ ರಾಮಗೆ, ಬೆಳಿಗ್ಗೆ ಹಾಕಿದ್ದ ರಾಮನ ತೊಟ್ಲದಾಗ್ರಿ. ಆಮೇಲೆ ಫೋಟೋ ಅದು ಇತ್ತು ರೀ. ಮತ್ತು 2ನೇ ತಾರೀಕಿಗೆ ದಾವಣದುನ್ವಿ ಹನುಮಾನ್ ಜಯಂತಿನೂ ಐತಲ್ರಿ. ಹಿಂಗಾಗಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಸೇರಿ ಚಲೋ ತಂಗೆ. ಈ ಮಂಟಪ ಏನು ತೆಗಿಯಲ್ರಿ, ಇದು ಆಂಜನೇಯ ಹನುಮಾನ್ ಜಯಂತಿ ಮುಗಿಮಟ್ಟ ರೀ. कुंभकर्णास भेटण्यासाठी जातो. 6 महिने सतत झोपणारा कुंभकर्ण जागृत केला जातात. सर्व वृत्तांत ऐकून रावणाची चांगलीच निर्भत्सना करतो. परंतु रावणास राज्याभिषेकाच्या वेळेस दिलेल्या वचनावर युद्ध करण्यास सिद्ध होतो. पुढील दिवशी सकाळीच पर्वताकार शरीराचा व अजस्त्र भाऊंचा कुंभकर्ण युद्धभूमीवर येतो. कुंभकर्णाच्या प्रचंड आकारापुढे व ताकदीपुढे सुग्रीव, नल, नील व अंगद असे श्रेष्ठ वानरही निष्प्रभ होतात. श्रेष्ठ वानरांची स्थिती पाहून जांबुवंत लक्ष्मणाकडे जातो व लक्ष्मण स्वतःची श्रीरामाची आज्ञा घेऊन कुंभकर्णाची युद्ध करू लागतात. लक्ष्मण पुढे येतात. कुंभकर्णाची आज्ञा घेऊन, तुला प्रेम करून तो राम मला घेऊन लपून बसला आहे का? श्री लक्ष्मण स्मितहास्य करत होता. कुंभकर्णा, ही गोष्ट खरं म्हणजे तुझ्याच बाबतीत सत्य आहे. कारण काही पाप केलेले नसताना तुला युद्धाच्या खाईत झोपून तुझा मोठा भाऊ राम स्वतः सुरक्षित लपून बसला आहे. माझ्याबरोबर मात्र माझा बंधू श्रीराम सदैव आहेच. कुंभकर्ण लक्ष्मणाचा संवाद ऐकून श्रीराम पुढे होतात व श्रीरामांचे कुंभकर्णाला लक्ष्मण रावण युद्धात रावणाचे माया वस्तू लागून श्री लक्ष्मण मोर्चित होऊन पडतात व रावण आनंदाने यांचे स्वागत करतात. लक्ष्मण 2 वाजता श्रीराम आपल्या प्रियबंधूंना अवस्थेने शोकमग्न होतात. तेव्हा कृष्ण यज्ञाच्या सल्ल्यानुसार श्री हनुमान द्रोणगिरी पर्वतावर चढून
ಇದು ನಮ್ಮ ರಾಮದುರ್ಗದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಜಾತ್ರೆ ಇದೆ ನೋಡಿ. ಇದು ಪ್ರತಿ ವರ್ಷ ಜಾತ್ರೆ ಆಗ್ತಾ ಇರ್ತದ್ರಿ ಇಲ್ಲಿ. ಈ ಜಾತ್ರೆ ಪ್ರತಿ ವರ್ಷ ಯುಗಾದಿ ಇರುತ್ತಲ್ರಿ, ಯುಗಾದಿ ಆದ ನೆಕ್ಸ್ಟ್ ಡೇ ಪಾಡ್ಯದಿಂದ ವಾಹನಗಳು ಬರ್ತಾವ್ರಿ. ವಾಹನಗಳು 9 ವಾಹನ ಆಗ್ತಾವೆ. 9 ವಾಹನ ಆದಮೇಲೆ 10ನೇ ದಿನಕ್ಕೆ ಜಾತ್ರೆ ಇರ್ತದ್ರಿ ಇಲ್ಲಿ. ತುಂಬ ಜೋರಾಗಿ ಜಾತ್ರೆ ಮಾಡ್ತಾರೆ ರೀ. ನಾವೆಲ್ಲ ತುಂಬ ಚಿಕ್ಕವರಿದ್ದಾಗಿಂದ ಈ ಜಾತ್ರೆ ನೋಡ್ತಾ ಬಂದಿದ್ದೇವೆ ರೀ. ಯಾಕಂದರೆ ನಾವು ಹೆಚ್ಚಿರೋದು ರಾಮದುರ್ಗದಲ್ಲಿ ಇದ್ವಿ ಅಲ್ರಿ. ಅವಾಗ ಚಿಕ್ಕವರಿದ್ದಾಗಂತೂ ಭಾಳ ಖುಷಿ ಆಗ್ತಿತ್ತು. ಜಾತ್ರೆ ಇದೆ ಅಂದರೆ ಬೆಳಗ್ಗೆ 9 ಗಂಟೆ ಒಳಗಡೆ ಎಲ್ಲ ರೆಡಿಯಾಗಿ ಬಂದು ನಿಂತ್ಕೊಂಡ್ಬಿಡ್ತಿದ್ದೀವಿ ರೀ. ಅಲ್ಲಿ ತೇರು ಎಳೆಯೋದು, ಮಂದಿ ಎಲ್ಲ ತೇರಿನ ಮೇಲೆ ಉತ್ತತ್ತಿ ಬಾಳೆಹಣ್ಣು ಎಸೆಯೋದು ಎಲ್ಲ ನೋಡ್ತಾ ನಿಂದಿರ್ತಿದ್ವಿ. ಕ್ಯಾಚ್ ಅಂತ ಕ್ಯಾಚ್ ಹಿಡ್ಕೊಳ್ತಾ ಇದ್ದೀವಿ ರೀ. ನಮ್ಮ ಕಡೆ ಬಂದಿದ್ರೆ ನಾವು ಹಿಡ್ಕೊಳ್ತಾ ಇದ್ವಿ. ದೇವ್ರ ಪ್ರಸಾದ ಅಂತ ತಿಳ್ಕೊಂಡು ನಾವು ಎಲ್ಲ ತೊಗೊಳ್ತಾ ಇದ್ದೀವಿ ರೀ. ನಮ್ಮ ತಂದೆಯವರು ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರಲ್ರಿ. ಆವಾಗ ಇಲ್ಲೇ ಡ್ಯೂಟಿಗೆ ಹಾಕ್ತಿದ್ದರು ಅವರು ರಾಮದುರ್ಗದಾಗಿದ್ದಾಗ. ಹೀಗಾಗಿ ಒಂಥರ ಭಾಳ ಖುಷಿಯಾಗಿತ್ತು ನೋಡ್ರಿ ಜಾತ್ರೆ. ಈಗ ಜಾತ್ರೆಗೆ ಹೋಗೋಕ್ಕಾಗ್ತಾಯಿಲ್ಲ ಜಾಸ್ತಿ. ಇವತ್ತಿನ ಸುಭಾಷಿತ: ಸಮಯದ ಆಟಕ್ಕೆ ಕೈಗೊಂಬೆ ನಾವು. ಸಮಯ ಸರಿ ಇದ್ದಾಗ ನಾವು ಸರಿ ಇರೋಲ್ಲ, ನಾವು ಸರಿ ಇದ್ದಾಗ ಸಮಯ ಸರಿ ಇರೋಲ್ಲ, ಎಲ್ಲವೂ ಸರಿ ಇದ್ದಾಗ ನಾವೇ ಇರೋಲ್ಲ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.